ಹಾಯ್ ಫ್ರೆಂಡ್ಸ್, ಎಲ್ಲರೂ ಬಿಗ್ ಬಾಸಲ್ಲಿ ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತ ದೊಡ್ಡ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಅನಿಸಿಕೆ ಹೇಳ್ತೀನಿ, ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ. ನನ್ನ ವೈಯಕ್ತಿಕ ಅನಿಸಿಕೆ ಹೇಳ್ತೀನಿ. ಸೊ ಎಲ್ಲ ಕಂಟೆಸ್ಟೆಂಟ್ಗಳು ಚೆನ್ನಾಗಿ ಗೇಮ್ ಮಾಡಿದ್ದಾರೆ. ಯೋಗ್ಯತೆ ಇಲ್ಲ ಅಂತ ನಾವು ಡಿಸೈಡ್ ಮಾಡೋದು ತಪ್ಪಲ್ಲ. ಆದರೆ ಓವರಾಲಾಗಿ ಏನು ಮಾಡಬೇಕು ಏನಿಲ್ಲ ಅದು ನಮಗಂತೂ ಗೊತ್ತಾಗಲ್ಲ. ಇದುವರೆಗೂ ಕಳಪೆ ಕೊಟ್ಟರು ಮನೆಯವರೇ ಕೊಟ್ಟಿದ್ದು, ಉತ್ತಮ ಕೊಟ್ಟರು ಮನೆಯವರೇ ಕೊಟ್ಟಿರೋದು. ಅಶ್ವಿನಿಯವರಿಗೆ ಉತ್ತಮನ ಮನೆಯವರೇ ಕೊಟ್ಟಿರೋದು ಈ ಸಲ. ಇದು ಎಲ್ಲ ಕರ್ನಾಟಕದ ಜನತೆ ನೋಡಿದೆ, ನೀವು ನೋಡಿದ್ದೀರ. ಉತ್ತಮನ ತಗೊಂಡು ಆದಮೇಲೆ ಅವರ ಶ್ರಮ ಪಟ್ಟು ಒಂದು ಹೆಣ್ಣಾಗಿ ಅಷ್ಟು ಟಾಸ್ಕಲ್ಲಿ ಅವರು ಫೇಸ್ ಮಾಡಿ ಆ ಒಂದು ಸ್ಥಾನ ಗಿಟ್ಟಿಸ್ಕೊಂಡಿದ್ದಾರೆ. ಅದಕ್ಕೆ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಇದನ್ನು ನೀವು ತಪ್ಪಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅಶ್ವಿನಿ ಅವರು ಬಿಗ್ ಬಾಸ್ ಅವರಿಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ, ಲಂಚ ಕೊಟ್ಬಿಟ್ಟಿದ್ದಾರೆ, ಅವರಿಗೆ ವಿನ್ನರ್ ಅಂತಂದು ಅನೌನ್ಸ್ ಮಾಡಿಬಿಡ್ತಾರೆ ಕಿಚ್ಚ ಸುದೀಪ್ ಅವರು ಅಂತ ಹೇಳ್ತಾಯಿದ್ದಾರೆ. ಉತ್ತಮನ ಯಾರು ಕೊಟ್ಟಿದ್ದು? ಮನೆಯಲ್ಲಿದ್ದ ಜನನೇ ತಾನೇ. ಅದನ್ನು ಅರ್ಥ ಮಾಡಿಕೊಂಡು ಸುದೀಪ್ ಅವರಾಗಲಿ ಬಿಗ್ ಬಾಸಲ್ಲಿ, ಇದು ಸುದೀಪ್ ಅವರ ವೈಯಕ್ತಿಕವಾಗಿ ಅಲ್ಲಿ ಯಾವುದೂ ನಡೆದಿಲ್ಲ. ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡಿರ್ಬೋದು ಬಿಗ್ ಬಾಸ್ ಮುಂದೆ. ಆದರೆ ಓವರಾಲಾಗಿ ವಾಚ್ ಮಾಡ್ತಿರೋದು ಬಿಗ್ ಬಾಸ್. ಇದನ್ನು ಪ್ರತಿಯೊಂದು ಟಾಸ್ಕಲ್ಲೂ ನಾವು ನೋಡಿದ್ದೀವಿ. ಇಲ್ಲಿ ಗಿಲ್ಲಿನ ಅವರು ಕೆಳಗಿಟ್ಟು ಮಾತಾಡಿಲ್ಲ, ಕಾವ್ಯವ್ರನ್ನ ಕೆಳಗಿಟ್ಟು ಮಾತಾಡಿಲ್ಲ. ಸೊ ಓವರಾಲಾಗಿ ಯಾರಿಗೆ ಏನು ಸಿಗಬೇಕೋ ಅದು ಸಿಗುತ್ತೆ. ಯಾರೂ ಬೇರೆ ಬಂದು ಸೇಫ್ ಮಾಡಿಲ್ಲ, ಅವರು ಕಷ್ಟ ಬಿದ್ದು ಸೇಫ್ ಆಗಿದ್ದಾರೆ. ಇನ್ನೊಂದು ವಿಷಯ, ಧ್ರುವಂತ್ ಅವರ ಬಗ್ಗೆ ನಮಗಂತೂ ಸ್ವಲ್ಪ ಗೊತ್ತಿಲ್ಲ. ಅದು ಎಲ್ಲೋ ಒಂದು ಕಡೆ ನಮಗೆ ಕನ್ಫ್ಯೂಷನ್ ಇದೆ, ಇರೋದನ್ನ ಹೇಳ್ತಿದ್ದೀನಿ, ಕನ್ಫ್ಯೂಷನ್ ಇದೆ. ಆದರೆ ಅಶ್ವಿನಿ ಅವರು ತುಂಬ ಶ್ರಮಪಟ್ಟು ಅವರು ಕಿಚ್ಚನ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಡಿದ್ದಾರೆ.